ಪಂದ್ಯ ಸೋತರೂ ಕೂಡ ಇಂಡಿಯಾ ವಿರುದ್ಧ ದಾಖಲೆ ನಿರ್ಮಿಸಿದ ಜೋಸ್ ಬಟ್ಲರ್. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ ನಮ್ಗೆ ಗೊತ್ತಿರ್ಬೋದು, T20 ಸೀರೀಸ್ ನಡೆಯಕತ್ತೈತಿ ಇಂಗ್ಲೆಂಡ್ ವಿರುದ್ಧ. ಇಂಗ್ಲೆಂಡ್ ಭಾರತಕ್ಕೆ ಸೀರೀಸ್ ಆಡಕ್ಕೆ ಬಂದೈತಿ ಸ್ನೇಹಿತರೆ. ಈಗ 2 ಮ್ಯಾಚ್ಗಳು ಮುಗಿದಾಗ ಸ್ನೇಹಿತರೆ, ಈಗ ಆಲ್ರೆಡಿ 2 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆಲುವನ್ನು ಸಾಧಿಸೈತಿ ಸ್ನೇಹಿತರೆ. ಅದರಲ್ಲಿ ಗೊತ್ತಿರ್ಬೋದು, ತಿಲಕ್ ವರ್ಮಾ ಅವರು ಅತ್ಯುತ್ತಮವಾಗಿ ಮೋಸ್ಟ್ ರನ್ ಗೆಟ್ಟರಾಗಿ ಕಾಣಿಸ್ಕೊಂಡಾರ ಸ್ನೇಹಿತರೆ. ಇನ್ನು ಅದಲ್ಲದೆ ಒಂದು ದಾಖಲೆ ನಿರ್ಮಿತವಾಗೈತಿ ಸ್ನೇಹಿತರೆ, ಅದು ಇಂಡಿಯಾ ವಿರುದ್ಧ ಜೋಸ್ ಬಟ್ಲರ್ ಅವರು, ಅಂದರೆ ಇಂಗ್ಲೆಂಡ್ನ ಕ್ಯಾಪ್ಟನ್ ಅವರು ಒಂದು ದಾಖಲೆ ನಿರ್ಮಿಸಿದ ಸ್ನೇಹಿತರೆ. ಅದು ಯಾವ ದಾಖಲೆ ಏನು ಅಂತ ಹೇಳ್ಕೊಂಡು ನೋಡೋಣ. ಈಗ ನಮಗೆ ಗೊತ್ತಿರ್ಬೋದು, ಇಂಡಿಯಾ ವಿರುದ್ಧ ಮೊದಲನೇ ಮ್ಯಾಚ್ನಲ್ಲಿ ಜೋಸ್ ಬಟ್ಲರ್ ಅವರೇ ಸಿಂಗಲ್ ಹ್ಯಾಂಡೆಡ್ 68 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಇದಲ್ಲದೆ ಯಾರೂ ಕೂಡ ಡಬಲ್ ಡಿಜಿಟ್ ರನ್ನನ್ನೇ ಕಲೆ ಹಾಕಲಿಲ್ಲ. ಹ್ಯಾರಿ ಬ್ರೂಕ್ ಅವರು 17 ರನ್ನು, ಜೋಫ್ರಾ ಆರ್ಚರ್ ಅವರು 12 ರನ್ನು. ಇದನ್ನು ಬಿಟ್ಟು ಎಲ್ಲರೂ ಸಿಂಗಲ್ ಡಿಜಿಟ್ಗೆ ಔಟ್ ಆದ ಸ್ನೇಹಿತರೆ. ಇನ್ನು ಅದರಲ್ಲಿ 2 ಸಿಕ್ಸರ್ಗಳು ಇದ್ದವು ಜೋಸ್ ಬಟ್ಲರ್ ಅವ್ರದ್ದು. ಇನ್ನು 2ನೇ ಮ್ಯಾಚಲ್ಲಿ ಅದರಲ್ಲಿ ಕೂಡ ಅಮೋಘವಾಗಿ ರನ್ಗಳನ್ನು ಕಲೆ ಹಾಕಿದರು. 45 ರನ್ಗಳನ್ನು ಕಲೆ ಹಾಕಿದರು. ಇದರಲ್ಲಿ 3 ಸಿಕ್ಸರ್ಗಳನ್ನು ಹೊಡೆದರು. ಇದಾಗಿಯೂ ಕೂಡ 2 ಮ್ಯಾಚ್ಗಳನ್ನು ಸೋತರು ಸ್ನೇಹಿತರೆ. ಇಂಗ್ಲೆಂಡ್ ಅವರು 2 ಮ್ಯಾಚ್ಗಳನ್ನು ಸೋತರು. ಅದಾಗಿಯೂ ಕೂಡ ಜೋಸ್ ಬಟ್ಲರ್ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಯಾವ ಇತಿಹಾಸ ಏನು ಅಂತ ಹೇಳ್ಕೊಂಡು ನೋಡೋಣ. ಇಂಡಿಯಾ ವಿರುದ್ಧ T20ಯಲ್ಲಿ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದವರು ಇದೀಗ ಯಾರಾಗ್ತಾರಪ್ಪ ಅಂದರೆ ನಮ್ಮ ಜೋಸ್ ಬಟ್ಲರ್ ಅವರು ಆಗ್ತಾರೆ ಸ್ನೇಹಿತರೆ. ಈಗ ಇವರು ಮೋಸ್ಟ್ ರನ್ನ ಭಾರತದ ವಿರುದ್ಧ ಆದರು. ಈ ಹಿಂದೆ ಯಾರಿದ್ರು ಸ್ನೇಹಿತರೆ T20ಯಲ್ಲಿ? ಈ ಹಿಂದೆ ಭಾರತದ ವಿರುದ್ಧ ನಿಖಿಲಸ್ ಪೂರನ್ ಅವರಿದ್ದರು. ಇವರು ಬರೋಬ್ಬರಿ 592 ರನ್ಗಳನ್ನು ಕಲೆ ಹಾಕಿದರು ಇವರು ಭಾರತದ ವಿರುದ್ಧ. ಇದೀಗ ಇವರನ್ನ ಹಿಂದಿಕ್ಕಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ನಮ್ಮ ಜೋಸ್ ಬಟ್ಲರ್ ಅವರು ಇವರನ್ನು ಹಿಂದೆ ಹಾಕಿ ಬರೋಬ್ಬರಿ 611 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಇದಲ್ಲದೆ ಭಾರತ ವಿರುದ್ಧ 600 ರನ್ನು ಗಡಿ ದಾಟಿದ ಮೊದಲ ಬ್ಯಾಟರ್ ಅನ್ನಿಸ್ಕೊಂಡ ಸ್ನೇಹಿತರೆ. ಇವರು ಭಾರತ ವಿರುದ್ಧ ಮೊದಲನೇ ಬ್ಯಾಟರ್. ಇವರು ಕೂಡ ಒಂದು ಹಿಸ್ಟ್ರಿಯನ್ನು ನಿರ್ಮಿಸಿದರು, ಒಂದು ಹಿಸ್ಟ್ರಿಯನ್ನು ಮುರಿದ್ರು ಸ್ನೇಹಿತರೆ. ನಿಖಿಲಸ್ ಪೂರನ್ ಅವ್ರದ್ದು ರೆಕಾರ್ಡನ್ನು ಮುರಿದ್ರು. ಇನ್ನು 600+ ಗಡಿ ದಾಟಿದವರು ಮೊದಲನೇದವರಾದರು ಸ್ನೇಹಿತರೆ. ಇನ್ನು ಎರಡನೇದು ಏನಪ್ಪ ಅಂದ್ರೆ, ಇಂಗ್ಲೆಂಡ್ನ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವರು ಇಲ್ಲಿ ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇದೀಗ ಇವರು ಇಂಗ್ಲೆಂಡ್ನೆಲ್ಲ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವರು ಇವರಾಗ್ತಾರೆ, ಅದು T20ಯಲ್ಲಿ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇನ್ನು RCBಗೆ ಒಂದು ದೊಡ್ಡ ಹೊಡೆತಾನೆ ಅಂತಾನೆ ಹೇಳುವುದು ಸ್ನೇಹಿತರೆ. ಸೋಫಿ ಡಿವೈನ್ ಅವರು ನಮಗೆ ಗೊತ್ತಿರ್ಬೋದು ಯಾವ ರೀತಿ ಪ್ರದರ್ಶನ ನೀಡಿದ್ರು ಅಂತ ಹೇಳ್ಕೊಂಡು. WPL ನಮ್ಮ RCBಗೆ ಒಂಥರ ವರದಾನ ಆಗಿದ್ರು. ಇವರು ಚೆನ್ನಾಗಿ ಆಟ ಆಡ್ತಿದ್ರು. ಈಗ ನ್ಯೂಜಿಲ್ಯಾಂಡ್ ಕ್ಯಾಪ್ಟನ್ ಕೂಡ ಇದ್ದರು ಇವರು. ಅಂದರೆ ಇವರು ಕ್ಯಾಪ್ಟನ್ ಅಂದರೆ ಒಂಥರ ಅನುಭವ ಇದ್ದಲ್ಲೇ ಕ್ಯಾಪ್ಟನ್ಸಿ ಕೊಟ್ಟಿರ್ತಾರೆ. ಅವ್ರು ಚೆನ್ನಾಗೇ ಆಡ್ತಾಯಿದ್ರು. ಇದೀಗ ಈ ಋತುಮಾನದಲ್ಲಿ ಇವ್ರು ಏನು ಆಟವನ್ನು ಆಡಕತ್ತಾರಲ್ಲ, ಇವ್ರು ಇನ್ನು ಮುಂದೆ ಆಡೋಕ್ಕೆ ಇಷ್ಟಪಡಕತ್ತಿಲ್ಲ ಅಂತ. ಕೆಲವೊಂದಿಷ್ಟು ದಿನಗಳ ಕಾಲ ಇವರು ಕ್ರಿಕೆಟ್ನಿಂದ ದೂರ ಉಳಿಬೇಕಾಗಿ ಅಂತ ಹೇಳ್ಕೊಂಡು ಇದೀಗ ಇವರು ಹೇಳಕತ್ತಾರೆ. RCBಲಿ ಇವರು ಆಡೋದು ಡೌಟ್ ಈ ಸಲ ನಮ್ಮ ಮ್ಯಾಚನ್ನು ಸ್ನೇಹಿತರೆ. ಇನ್ನು ನ್ಯೂಜಿಲ್ಯಾಂಡಲ್ಲಿ ಕೂಡ ಇವರು ಆಡೋಕ್ಕೆ ನಾನು ದೂರ ಉಳಿತೀನಿ, ಕೆಲವೊಂದಿಷ್ಟು ದಿನ ನನಗೆ ಸಮಯ ಬೇಕು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನ್ಯೂಜಿಲ್ಯಾಂಡ್ದವರು ಇವರಿಗೆ ಅಪ್ರೂವಲ್ ಕೊಟ್ಟಾರಂತ ಸ್ನೇಹಿತರೆ. ಹೌದು, ನೀವು ಕೆಲವೊಂದಿಷ್ಟು ದಿನ ಆಟದಿಂದ ದೂರ ಉಳಿರಿ, ನಿಮ್ಮ ಮತ್ತೆ ಕಮ್ಬ್ಯಾಕ್ ಮಾಡಿಕೊಂಡು ನಮ್ಗೆ ಆಟ ಆಡಿ ಅಂತ ಹೇಳ್ಕೊಂಡು ಅವರು ಕೂಡ ಅಪ್ರೂವಲ್ ಮಾಡಿದ್ದಾರೆ. ಇನ್ನು RCBದು ಏನಂತ ಹೇಳ್ಕೊಂಡು ಗೊತ್ತಿಲ್ಲ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಜೋಸ್ ಬಟ್ಲರ್ ಅವ್ರ ಬಗ್ಗೆ ಆಗಿರ್ಬೋದು, ಇನ್ನು ಸೋಫಿ ಡಿವೈನ್ ಅವ್ರ ಬಗ್ಗೆ ಆಗಲಿ, ಏನು ಅಂತ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.